ಸಿನಿಮಾ ತಾರೆ ಯಶ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಮನಬಂದಂತೆ ಮಾತನಾಡಿ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಅಸಲಿಗೆ ಮೊನ್ನೆ ಕನ್ನಡ ದಿನಪತ್ರಿಕೆಯೊಂದಕ್ಕೆ ಯಶ್ ಸಂದರ್ಶನ ಕೊಟ್ಟಿದ್ರು. ಕಾವೇರಿ ಹೋರಾಟದಲ್ಲಿ ಪಾಲ್ಗೊಳ್ಳದ ಕಲಾವಿದರನ್ನ ಖಳನಾಯಕರಂತೆ ಬಿಂಬಿಸುತ್ತಿದ್ದಾರೆ ಅಂತ ದೃಶ್ಯ ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ರು. ಸುದ್ದಿವಾಹಿನಿಗಳ ಸಾಮಾಜಿಕ ಬದ್ಧತೆ ಹಾಗೂ ಕಾಳಜಿಯನ್ನ ಪ್ರಶ್ನಿಸಿದ್ರು. ಪ್ರೈಮ್ ಟೈಮ್ ನಲ್ಲಿ ರೈತರ ಬಗ್ಗೆ ಚರ್ಚಿಸೋದಾದ್ರೆ ಆ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಪಾಲ್ಗೊಳ್ಳೋ ಸವಾಲು ಹಾಕಿದ್ರು. ಇದಕ್ಕೆ ಪ್ರತಿಯಾಗಿ ಯಶ್ ಸವಾಲು ಸ್ವೀಕರಿಸಿದ ಪಬ್ಲಿಕ್ ಟಿವಿ ಯಶ್ ಬರೋದಾದ್ರೆ ಪ್ರೈಮ್ ಟೈಮ್ ನಲ್ಲಿ ವೇದಿಕೆ ಕಲ್ಪಿಸಿಕೊಡೋಕೆ ಸಿದ್ಧ ಅನ್ನೋ ವಿಶೇಷ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಿಂದ ರಾಂಗ್ ಆದಂತೆ ಕಂಡು ಬಂದಿರೋ ಯಶ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ವಿಡಿಯೋ ಸಂದೇಶ ಹಾಕಿದ್ದಾರೆ. ಪಬ್ಲಿಕ್ ಟಿವಿ ಸೇರಿದಂತೆ ಕನ್ನಡದ ಎಲ್ಲಾ ಮಾಧ್ಯಮಗಳಿಗೂ ಮತ್ತೆ ಸವಾಲು ಹಾಕಿದ್ದಾರೆ. ಸುದ್ದಿವಾಹಿನಿಗಳ ಸಾಮಾಜಿಕ ಕಳಕಳಿ ಹಾಗೂ ಲಕ್ಷ್ಯದ ಬಗ್ಗೆ ಪ್ರಶ್ನಿಸಿದ್ದಾರೆ. ಶಬಾಷ್ ಪಬ್ಲಿಕ್ ಟಿವಿ, ನೀವೊಂದು ಸವಾಲ್ ನನಗೂ ಕೊಟ್ಟಿದ್ದೀರಾ. ಈ ಕಾವೇರಿ ಇಶ್ಯೂ ಬಗ್ಗೆ ನನ್ನ ಪ್ರಶ್ನೆ ಮಾಡಿದಾಗ ಒಬ್ಬ ನಟನಾದವನು ಒಂದು ಯಾವುದೇ ಈ ಥರದೊಂದು ಸಂದರ್ಭ ಬಂದಾಗ ಅವನ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋ ಪ್ರಶ್ನೆ ಬಂದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಸಿನಿಮಾ ಭಾಷೆ ಜೊತೆಗೆ ಭಾವನೆಗಳು, ಲೈಫ್ ಸ್ಟೈಲ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಬೇರೆ ಭಾಷೆ ಅಥವಾ ಬೇರೆ ಎಲ್ಲರ ಮುಂದೆ ನಮ್ಮ ಭಾಷೆಯ ಸೊಗಡನ್ನು ಎತ್ತಿಡಿಯೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಅದ್ರ ಬಗ್ಗೆ ಶ್ರದ್ಧೆಯಿಂದ ಬದುಕ್ತಿರುವಂತ ವ್ಯಕ್ತಿ ನಾನು. ನಮ್ಮ ಜನಗಳಿಂದ ನಾವು ಬದುಕಿರೋದು ಅವ್ರಿಗೆ ಹೇಗೆ ಸ್ಪಂದಿಸಬೇಕು, ಅವ್ರ ಕಷ್ಟದಲ್ಲಿ ನಾವು ಹೇಗೆ ಭಾಗಿಯಾಗಬೇಕು ಅನ್ನೋ ಜವಾಬ್ದಾರಿ 100% ನನಗಿದೆ. ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದ್ರೆ ಈಗ ನೀವು ಕೊಟ್ಟಿರೋ ಸವಾಲಿಗೆ ನಾನು ರೆಡಿ ಇದ್ದೀನಿ. ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ರೆ ಐ ಆಮ್ ರೆಡಿ. ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ರೆ ಐ ಆಮ್ ರೆಡಿ. ನಾನು ಬರ್ತೀನಿ, ನೋಡೋಣ. ಯಾಕಂದ್ರೆ ಯುವಕರಲ್ಲಿ ಕಾವೇರಿ ವಿಷಯ ಅಥವಾ ನಾಡು ನುಡಿ ವಿಷಯ ಅಂತ ಬಂದ ತಕ್ಷಣ ಇಡೀ ಊರಿಗೆ ಬೆಂಕಿ ಹಚ್ಚೋಷ್ಟು ಕಿಚ್ಚಿದೆ ಅಂದ್ರೆ ಆ ಬೆಂಕಿಲಿ ರೈತರ ಮನೆ ದೀಪ ಬೆಳಗಿಸೋಷ್ಟು ಕಾಳಜಿನೂ ಇದೆ, ಆ ಶಕ್ತಿನೂ ಇದೆ ಅಂತ ನಾನು ನಂಬ್ತೀನಿ. ಆ ದೀಪ ಬೆಳಗಿಸೋ ಕೆಲಸ ಆದ್ರೆ ನಾನು ರೆಡಿ. ಆಲ್ ರೈಟ್, ಅವರು ರೆಡಿ, ನಾವು ರೆಡಿ. ದಿನಾಂಕ ನಿಗದಿ ಆಗತ್ತಷ್ಟೇ. ನಿಗದಿ ಮಾಡೋರು ಯಾರು ಸರ್? ಈಗ ನಾವೇ ಮಾಡೋಣ, ಅದರಲ್ಲೇನಿದೆ? ಏನಿದೆ ಅದರಲ್ಲಿ ಅಂತ ನಾನು ಕೇಳೋದು ಅಲ್ಲ. ಅವ್ರೀಗ ನಿಮ್ಮ ಮೇಲೆ ಹಾಕಿದ್ದಾರೆ ಸರ್. ರಂಗನಾಥ್ ಸರ್ ರೆಡಿ ಅಯ್ಯೋ ಭಗವಂತ, ನಾನು ಬೇಕಾದ್ರೆ ಬರದೇ ಕೊಡ್ತೀನಿ ರೀ. ಏನು ಅಶ್ಯೂರೆನ್ಸ್ ಬೇಕು ಅದನ್ನೇ ಬರ್ಕೊಡೋಣ. ಏನು ಪ್ರಾಬ್ಲಮ್ ಏನೀಗ ಇದರಲ್ಲಿ? ವಿ ವಿಲ್ ಕಾಲ್. ನಿಮಗೆ ಹೆಂಗೆ ಬದ್ಧತೆಯನ್ನು ಮಾತನಾಡ್ತಿದ್ದೀರೋ ನಮ್ಮ ಬದ್ಧತೆಯನ್ನು ಪ್ರಶ್ನೆ ಮಾಡುವುದಾದರೆ ಅದಕ್ಕೆ ಉತ್ತರ ಕೊಡುವ ಹಕ್ಕನ್ನು ನಾವು ಉಳಿಸ್ಕೊಂಡೇ ಹೇಳ್ತೀನಿ. ಪ್ಲೀಸ್ ಕಮ್. ಬಟ್ ಐ ವಿಲ್ ನಾಟ್ ಅಲೋ ದಟ್ ಪ್ರೋಗ್ರಾಮ್ ಟು ಬಿಕಮ್ ವೈಯಕ್ತಿಕ ಜಿದ್ದಾಜಿದ್ದುಗಳಲ್ಲ. ಅಲ್ಲಿ ಉದ್ದೇಶ ಮಾಯ ಆಗಬಾರ್ದು. ಅದೇನಿಲ್ಲ ಅದರಲ್ಲಿ. ಬೆಳಕೋ ಅಲ್ವೋ, ಬೆಳಕೋ ಹಣತೆನೋ ಕ್ಯಾಂಡ್ಲೋ ದೀಪನೋ, ಎಕ್ಸಾಕ್ಟ್ಲಿ ವಿ ಆಲ್ಸೋ ನೋ ಇಟ್ ಡಸ್ ನಾಟ್ ಮೀನ್ ಸಂಬಡಿ ಎಲ್ಸ್ ಅಲ್ಲ ಅಂತ. ಹಾಗಾಗಿ ಇಟ್ ಈಸ್ ಗುಡ್ ಹಿ ಹ್ಯಾಸ್ ಟೇಕನ್ ಅಪ್ ದಟ್ ಆಫರ್. ವೆರಿ ಗುಡ್. ಸೊ ಡೆಮೋಕ್ರಸಿನಲ್ಲಿ ಈ ಥರ ಚರ್ಚೆಗಳು ಆಗಬೇಕು. ಮಾಧ್ಯಮದ ತಪ್ಪಿದ್ರೆ ಅದು ಚರ್ಚೆ ಆಗಬೇಕು, ಇನ್ನೊಬ್ಬರು ತಪ್ಪಿದ್ರೆ ಅದು ಚರ್ಚೆ ಆಗಬೇಕು. ಅದಕ್ಕೆ ವೇದಿಯನ್ನು ಕಲ್ಪಿಸೋದೇ ನಮ್ಮ ಕೆಲಸ ಅಲ್ವೇ? ಕಲ್ಪಿಸೋದು, ಮಾತಾಡೋದು, ಡೇಟ್ ಫಿಕ್ಸ್ ಮಾಡೋದು. ನನಗೆ ಒಂದೇ ಒಂದು ಕೊರೀತಾ ಇರೋದು ಅಂದರೆ ಈಗ ನಾಳೆ ನಾಳಿದ್ರೆಲ್ಲ ಕೃಷ್ಣೆ ಇದೆಲ್ಲ ಗಲಾಟೆಗಳಿವೆ, ಅದ್ರ ಮಧ್ಯದಲ್ಲಿ ಇದು ಮುಳುಗಿ ಹೋಗ್ಬಿಡಬಾರ್ದು. ಇಟ್ಸ್ ಎ ಸೀರಿಯಸ್ ಇಶ್ಯೂ ಹಿ ಹ್ಯಾಸ್ ರೈಸ್ಡ್. ಯಾಕೆಂದರೆ ಅದರಲ್ಲಿ ಅವರು ಅಡ್ವರ್ಟೈಸ್ಮೆಂಟಿಗೆ ಬಂದಿದ್ದಾರೆ, ಅದರಲ್ಲೇನೋ ಪ್ರೋಗ್ರಾಮಿಂಗಿಗೆ ಬಂದಿದ್ದಾರೆ. ಟಿ ವಿ ಹೆಂಗೆ ನಡೆಯುತ್ತೆ ಅನ್ನೋದನ್ನ ಅವ್ರಿಗೆ ಹೇಳಬೇಡವೇ? ಹೇಳಬೇಕು. ಹಾಗಾಗಿ ಸೀರಿಯಸ್ ಇಶ್ಯೂ ಮ್ಯಾಟರು. ಆ ಮ್ಯಾಟರ್ನ ಕೆಳಗೆ ಹಾಕ್ಕೊಂಬಿಡೋದು ಬೇಡ. ಸ್ವಲ್ಪ ಗಜಿಬಿಜಿ ಇದೆ. ಎರಡನೇದು, ಅವರು ಯಾವುದೋ ಒಂದು ಫಿಲಮ್ನ ಬಿಡುಗಡೆ ತಯಾರಿಯಲ್ಲಿದ್ದಾರೆ ಅನಿಸತ್ತೆ. ಅದನ್ನು ರಿಲೀಸ್ ಮಾಡಿದ ಮೇಲೆ ಬೇಕಾದ್ರೂ ಚರ್ಚೆ ಇಟ್ಕೋಬೋದು. ಯಾಕಂದರೆ ಆ ಫಿಲಮ್ ರಿಲೀಸ್ಗೂ ಇದು ತಳಕ್ಕೆ ಹಾಕ್ಕೊಳ್ಳೋದು ಅದು ಗಜಿಬಿಜಿ ಆಗೋದು ಇಲ್ಲ. ಯಾಕೆ ಬೇಕು? ಕ್ವೈಟಾಗಿ ಫಿಲಮ್ ರಿಲೀಸ್ ಆಗಲಿ, ಅದಾದ್ಮೇಲೆ ಬೇಕಾದ್ರೂ ಇಟ್ಕೋಬೋದು. ಲೆಟ್ ಅಸ್ ಸಿ, ವಿ ವಿಲ್ ಫಿಕ್ಸ್ ಅಪ್ ಎ ಡೇಟ್. ನಥಿಂಗ್ ಟು ವರಿ ಅಲ್ವಾ? ಅಲ್ಲ, ನಥಿಂಗ್ ಟು ವರಿ ಅಂತಂದರೆ ಏನೋ ಆಗ್ಬಿಡುತ್ತೆ ಏನಕ್ಕಲ್ಲ ಹೇಳ್ತಿರೋದು. ಇಟ್ಸ್ ಗುಡ್, ಇಟ್ ಇಸ್ ಗುಡ್, ಇಟ್ ಶುಡ್ ಬಿ ಡಿಸ್ಕಸ್ಡ್. ನಂಬರ್ 1 ಅಲ್ವಾ? ಹೌದು. ನಿಮ್ಮ ಬದ್ಧತೆ ಏನು ಹೆಂಗೆ ಹೇಳಿದ್ರು ಹಂಗೆ ನಮ್ಮ ಬದ್ಧತೆ ನಾವು ಹೇಳ್ತೀವಿ. ನಾವೇನೆಲ್ಲ ಮಾಧ್ಯಮಗಳಿಗೆ ಸ್ಪೋಕ್ಸ್ಮನ್ಗಳಾಗಿ ಹೇಳ್ತಿದ್ದೀವಿ ಅಂತ ನಮ್ಮದನ್ನು ನಾವು ಹೇಳ್ತೀವಿ. ನಿಮ್ಮ ವಿಚಾರವೂ ಸೇರಿದಂತೆ ಹಿಂದೆ ಸಾಮಾಜಿಕ ಕಾಳಜಿ ಹಾಗೂ ವೈಯಕ್ತಿಕ ತೇಜೋವಧೆಗಳ ಪ್ರಶ್ನೆ ಬಂದಾಗ ನಾವು ಹೇಗೆ ನಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳ್ತೀವಿ. ನೀವು ನಿಮ್ದು ಹೇಳ್ತೀರಿ, ದಟ್ಸ್ ಓಕೆ, ಪೀಪಲ್ ವಿಲ್ ಟೇಕ್ ಇಟ್ ಅಲ್ವೇ?